ಮರ ಹತ್ತೋ ಅಭ್ಯಾಸ ಇದ್ದವನು ಎಷ್ಟೇ ದೊಡ್ಡವನಾದ್ರೂ ಮರ ಹತ್ತೋದನ್ನ ಮರೆಯಲ್ಲ ಅಂತ ನಮ್ ಹಿರಿಯರು ಹೇಳ್ತಿದ್ರಲ್ಲ, ಅದೇ ರೀತಿ ಒಂದು ಘಟನೆ ನಮ್ಮ ಸುಲೋಚನಾ ಮೇಡಂ ಮನೆಯಲ್ಲಿ ನಡೆದಿತ್ತು. ಅದರ ಬಗ್ಗೆ ಸುಲೋಚನಾ ಮೇಡಂ ಏನು ಹೇಳ್ತಾರೆ ಅಂತ ಅವರ ಬಾಯಲ್ಲೇ ಕೇಳೋಣ. ನನ್ನ ಹೆಸರು ಸುಲೋಚನಾ. ಇದು ನನ್ನ ನಿಜವಾದ ಹೆಸರಲ್ಲ. ನಾನೊಬ್ಬ ಶಿಕ್ಷಕಿ, ದೊಡ್ಡ ಶಾಲೆಯಲ್ಲೇ ಕೆಲಸ ಮಾಡ್ತಿದ್ದೀನಿ. ನನಗೀಗ 40 ವರ್ಷ. ಮದುವೆಯಾಗಿ 13 ವರ್ಷ ಕಳೆಯಿತು. ಆದ್ರೆ ಇದುವರೆಗೂ ನಮಗೆ ಮಕ್ಕಳಾಗಿಲ್ಲ. ನನ್ನ ಪಟೇಲರು ಅಂದ್ರೆ ಪತಿಯೂ ಶಿಕ್ಷಕರೇ. ಇಬ್ಬರ ಮಧ್ಯೆ ಯಾವತ್ತೂ ದೊಡ್ಡ ಜಗಳ, ಮನಸ್ತಾಪ ಬಂದಿಲ್ಲ. ತುಂಬಾ ಪ್ರೀತಿಯಿಂದನೇ ಇದ್ದೀವಿ. ಆದ್ರೆ ನಾವಿಬ್ಬರೂ ಬೇರೆ ಬೇರೆ ಶಾಲೆಯಲ್ಲಿ ಕೆಲಸ ಮಾಡೋದ್ರಿಂದ ಮೊದಲಿನಿಂದಲೂ ಹೀಗೇನೇ ನಡೆದುಕೊಂಡು ಬಂದಿದೆ. ಕೆಲವು ದಿನ ಅವರು ಮನೆಯಲ್ಲಿ ಇರ್ತಿರಲಿಲ್ಲ, ಕೆಲಸದ ಜಾಗದಲ್ಲೇ ಉಳಿದುಕೊಳ್ತಿದ್ರು. ವಾರದ ಕೊನೆಯಲ್ಲಿ ಇಲ್ಲವೇ ರಜಾ ದಿನಗಳಲ್ಲಿ ಮನೆಗೆ ಬರ್ತಿದ್ರು. ಹೀಗೇನೆ ನಮ್ಮ ಸಂಸಾರ ಸಾಗುತ್ತಿತ್ತು. ಇನ್ನು ನಮ್ಮ ಅತ್ತೆಯಮ್ಮ ಇದಾರಲ್ಲ, ಅವರು ತುಂಬಾ ಒಳ್ಳೆಯವರು, ಯಾವುದೇ ತೊಂದರೆ ಇಲ್ಲದೆ ಗಟ್ಟಿಮುಟ್ಟಾಗಿದ್ದಾರೆ. ಅವರು ಕೂಡ ನಿವೃತ್ತಿಯಾದ ಶಿಕ್ಷಕಿ. ಹಾಗಾಗಿ ಅವರ ಅನೇಕ ಆಲೋಚನೆಗಳು ನನಗೆ ತುಂಬಾ ಉಪಕಾರ ಆಗ್ತಿದ್ದವು. ಬೇರೆ ಕಡೆ ಅತ್ತೆ ಸೊಸೆ ಜಗಳ ಇರುತ್ತಲ್ಲ, ಮಧ್ಯೆ ಹಾಗೇನೂ ಇರಲಿಲ್ಲ. ಅವರು ನನ್ನ ಮನಸ್ಸಿಗೆ ಬೇಸರ ಮಾಡ್ತಿರಲಿಲ್ಲ, ನಾನು ಅವರನ್ನ ಬೇಸರಪಡಿಸ್ತಿರಲಿಲ್ಲ. ಅತ್ತೆಯವರ ಪತಿ ಅಂದ್ರೆ ನನ್ನ ಮಾವ ತೀರಿಕೊಂಡು ತುಂಬಾ ವರ್ಷ ಆಯ್ತು. ನನ್ನ ಗಂಡನಿಗೆ ಒಬ್ಬ ತಂಗಿ ಇದ್ಲು. ಮದುವೆಯಾದ ಕೆಲವೇ ದಿನಗಳಲ್ಲಿ ಆಕೆ ತೀರಿಕೊಂಡಳು. ಹಾಗಾಗಿ ಒಬ್ಬನೇ ಮಗ ಅನ್ನೋ ಕಾರಣಕ್ಕೆ ಅತ್ತೆಗೆ ಮಗನ ಮೇಲೆ ಅಪಾರವಾದ ಆಸೆ ಮತ್ತು ನಂಬಿಕೆ. ಯಾವಾಗಲೂ ಮಗನ ಪರವಾಗಿಯೇ ಮಾತನಾಡ್ತಿದ್ರು. ನಾನು ಅದಕ್ಕೇನೂ ಬೇಸರ ಮಾಡಿಕೊಳ್ಳುತ್ತಿರಲಿಲ್ಲ. ಇರೋದು ಒಬ್ಬನೇ ಮಗ ಅಂದ ಮೇಲೆ ಬೆಂಬಲ ನೀಡೋದು ಸಹಜ ಅಲ್ವಾ. ನನ್ನ ಬಗ್ಗೆ ಏನಾದರೂ ಅಂದರೂ ನಾನು ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ. ಆದರೂ ಅತ್ತೆ ನನ್ನನ್ನು ಯಾವತ್ತೂ ಬೈಯುತ್ತಿರಲಿಲ್ಲ. ಮಕ್ಕಳಾಗಲಿಲ್ಲ ಅಂದಾಗ ನಾವಿಬ್ಬರೂ ಮೈಸೂರು, ಮಂಗಳೂರಿನ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಎಲ್ಲಾ ಪರೀಕ್ಷೆ ಮಾಡಿಸಿದೆವು. ಜೊತೆಗೆ ಪೂಜೆ ಪುನಸ್ಕಾರ, ನಾಟಿ ಮದ್ದು, ಹೋಮಿಯೋಪತಿ ಅಂತ ಎಲ್ಲವನ್ನೂ ಮಾಡಿ ನೋಡಿದೆವು. ಆದ್ರೆ ಯಾವುದೂ ಕೈಗೂಡಲಿಲ್ಲ. ಪರೀಕ್ಷೆಯ ವರದಿಯಲ್ಲಿ ಇಬ್ಬರಲ್ಲೂ ಒಂದೇ ರೀತಿಯ ಕೊರತೆ ಇದೆ ಅಂತ ಬಂತು. ಯಾರನ್ನ ಹೊಣೆ ಮಾಡೋಕೆ ಸಾಧ್ಯ? ಮಕ್ಕಳ ನಡುವೆ ಕೆಲಸ ಮಾಡುವಾಗ ನನಗೂ ಮನಸ್ಸಿನಲ್ಲಿ ಒಂದು ಮೂಲೆಗೆ ಬೇಸರ ಇರುತ್ತಿತ್ತು. ಆದರೂ ಮಕ್ಕಳನ್ನು ನೋಡಿ ಸಂತೋಷಪಡುತ್ತಿದ್ದೆ. ಹೀಗೆ ಜೀವನ ಸಾಗುತ್ತಿತ್ತು. ನಾವಿಬ್ಬರೂ ಪ್ರೀತಿಯಿಂದಲೇ ಇದ್ದರೂ ಈ ಮಕ್ಕಳಿಲ್ಲದ ಕೊರತೆ ನಿಧಾನವಾಗಿ ಮನಸ್ಸನ್ನು ಕಾಡಲು ಶುರುಮಾಡಿತು. ಹೊರಗಡೆ ಸಂತೋಷವಾಗಿ ಕಂಡರೂ ಒಳಗೊಳಗೆ ಬೇಸರ ಹೆಚ್ಚಾಯಿತು. ಸುಮಾರು 5 ವರ್ಷಗಳ ಹಿಂದೆ ಇಬ್ಬರ ನಡುವಿನ ಶಾರೀರಿಕ ಬಾಂಧವ್ಯ ಸಂಪೂರ್ಣವಾಗಿ ನಿಂತು ಹೋಯಿತು. ಆಸೆ ಪಟ್ಟು ಏನೂ ಪ್ರಯೋಜನ ಇಲ್ಲ ಅನ್ಸೋಕೆ ಶುರುವಾಯಿತು. ಅವರಿಗೂ ಏನೋ ಮುಜುಗರ, ನನಗೂ ಆಸಕ್ತಿ ಕಡಿಮೆಯಾಯಿತು. ಆಮೇಲೆ ನಾವು ಆ ವಿಷಯದ ಬಗ್ಗೆ ಮಾತನಾಡುವುದನ್ನೇ ಬಿಟ್ಟುಬಿಟ್ಟೆವು. ಆದ್ರೆ ಅತ್ತೆಗೆ ಮಾತ್ರ ಭರವಸೆ ಇತ್ತು. 40 45 ನಿಮಗೊಂದು ಮಗು ಖಂಡಿತ ಆಗುತ್ತೆ ಅಂತಿದ್ರು. ಆ ವಿಷಯವನ್ನೇ ನೆನೆಸಿಕೊಂಡು ಔಷಧಿ ತಗೊಳ್ಳಿ, ಪೂಜೆ ಮಾಡಿಸಿ ಅಂತ ಹೇಳ್ತಿದ್ರು. ಅತ್ತೆಯ ಮನಸ್ಸಿಗೆ ಬೇಸರ ಆಗದಿರಲಿ ಅಂತ ನಾವಿಬ್ಬರೂ ಔಷಧ ತಗೊಳ್ಳೋ ಹಾಗೆ, ಪೂಜೆಗೆ ಹೋಗೋ ಹಾಗೆ ನಟಿಸ್ತಿದ್ವಿ ಅಷ್ಟೇ. ಮಧ್ಯೆ ಏನೂ ಇಲ್ಲ ಅನ್ನೋದು ಅತ್ತೆಗೆ ಗೊತ್ತಿರಲಿಲ್ಲ. ಹಾಗಂತ ಮಧ್ಯೆ ಜಗಳವೇನೂ ಇರಲಿಲ್ಲ. ಬಂದಾಗ ಊರಿನ ವಿಷಯ, ಮನೆ ವಿಷಯ ಮಾತನಾಡಿ ಮಲಗಿಬಿಡ್ತಿದ್ವಿ. ಆದರೆ ಇತ್ತೀಚೆಗೆ ನನ್ನ ಗಂಡ ವಾಟ್ಸಾಪ್ ಹಾಗೂ ಜಾಲತಾಣಗಳಲ್ಲಿ ಆಸೆಗಳು ಬಾಡಿ ಹೋದರೂ ಮನಸ್ಸು ಬಾಡುವುದಿಲ್ಲ ಎಂಬ ರೀತಿಯ ದುಃಖದ ಸಾಲುಗಳನ್ನು ಬರೆಯಲು ಶುರುಮಾಡಿದರು. ನಾನು ನೋಡ್ತಿದ್ದೆ, ಆದ್ರೆ ಏನೂ ಕೇಳ್ತಿರಲಿಲ್ಲ. ನಾನು ನನ್ನ ಬೇಸರವನ್ನು ಯಾವತ್ತೂ ಹೊರಹಾಕುತ್ತಿರಲಿಲ್ಲ, ಸುಮ್ಮನಿರುವುದನ್ನು ಕಳೆದುಕೊಂಡಿದ್ದೆ. ಒಂದು ದಿನ ರಾತ್ರಿ ನಾನು ಅವರಿಗೆ ಹೇಳಿದೆ, ಹೀಗೆ ಸುಮ್ಮನೆ ಜಾಲತಾಣಗಳಲ್ಲಿ ಬೇಸರದ ಸಾಲುಗಳನ್ನು ಹಾಕ್ಬೇಡಿ, ನೋಡೋರು ಏನೇನೋ ಅಂದುಕೊಳ್ತಾರೆ. ಮೊದಲೇ ನಮಗೆ ಮಕ್ಕಳಿಲ್ಲ ಅಂತ ಊರವರು ಕಾಲೆಳೆಯೋಕೆ ಕಾಯ್ತಿದ್ದಾರೆ, ಇದರ ಮಧ್ಯೆ ಹೀಗೆ ಹಾಕ್ಬೇಡಿ ಅಂದೆ. ಆದ್ರೆ ಅಂದು ಏನಾಯ್ತೋ ಗೊತ್ತಿಲ್ಲ, ನನ್ನ ಗಂಡ ದಿಢೀರನೆ ಕೋಪಗೊಂಡರು. ನನ್ನ ಮೊಬೈಲಿನಲ್ಲಿ ಏನು ಹಾಕ್ಬೇಕು ಅನ್ನೋದನ್ನು ನಾನು ತೀರ್ಮಾನಿಸ್ತೀನಿ, ಊರವರಲ್ಲ, ನೀನಂತೂ ಅಲ್ಲವೇ ಅಲ್ಲ ಅಂತ ರೇಗಾಡಿಬಿಟ್ಟರು. ಅವರ ಈ ಹಠಾತ್ ಕೋಪ ನೋಡಿ ನನಗೆ ಆಶ್ಚರ್ಯವಾಯಿತು. ಆಮೇಲೆ ನಾನು ಎದುರು ಮಾತನಾಡಿದೆ. ಅವರು ತಕ್ಷಣ ಕೊಠಡಿಯಿಂದ ಹೊರಗೆ ಬಂದು ಜೋರಾಗಿ ಮಾತನಾಡಲು ಶುರುಮಾಡಿದರು. ಆ ಸದ್ದು ಕೇಳಿ ಅತ್ತೆಯಮ್ಮ ಆಶ್ಚರ್ಯದಿಂದ ಹೊರಗೆ ಬಂದರು. ದೇವರೇ, ಇಷ್ಟು ವರ್ಷಗಳಲ್ಲಿ ಎಂದೂ ಜಗಳವಾಡದ ನೀವು ಇವತ್ತು ಹೀಗೆ ಮಾಡ್ತಿದ್ದೀರಲ್ಲ, ಏನಾಯ್ತು ಅಂತ ಕೇಳಿದರು. ಅದಕ್ಕೆ ನನ್ನ ಗಂಡ, ಅಮ್ಮ ನೀನು ನಿನ್ನ ಕೊಠಡಿಗೆ ಹೋಗು, ಇಲ್ಲೇನೂ ದೊಡ್ಡ ತೊಂದರೆ ಇಲ್ಲ, ಗಂಡ ಹೆಂಡತಿ ಏನೋ ಮಾತನಾಡಿಕೊಳ್ಳುವಾಗ ಮಧ್ಯೆ ಬರಬೇಡ ಅಂತ ಅತ್ತೆಯ ಮೇಲೆಯೂ ಸಿಟ್ಟಾದರು. ಪಾಪ ಅತ್ತೆಗೆ ತುಂಬಾ ಬೇಸರವಾಯಿತು.
ಏಕೆಂದರೆ ಮಗ ಯಾವತ್ತೂ ಅವರ ಬಳಿ ಹಾಗೆ ಮಾತನಾಡಿದವನಲ್ಲ. ಅತ್ತೆ ಕೊಠಡಿಗೆ ಹೊರಟು ಹೋದರು. ಗಂಡ ನನ್ನೊಡನೆ ಮಾತನಾಡಲೇ ಇಲ್ಲ. ಮಾರನೇ ದಿನ ಬೆಳಿಗ್ಗೆ ಎದ್ದು ತಮ್ಮ ಕೆಲಸದ ಊರಾದ ಹಾಸನಕ್ಕೆ ಹೊರಟು ಹೋದರು. ಕನಿಷ್ಠ ಫೋನ್ ಕೂಡ ಮಾಡಲಿಲ್ಲ. ಇಷ್ಟು ದಿನ ಚೆನ್ನಾಗಿದ್ದ ಮನುಷ್ಯನಿಗೆ ದಿಢೀರನೆ ಏನಾಯ್ತು ಅಂತ ಯೋಚಿಸಿದೆ. ಆದ್ರೆ ನಾನು ಕರೆ ಮಾಡಲಿಲ್ಲ, ಅವರೂ ಮಾಡಲಿಲ್ಲ. 1 ವಾರ ಕಳೆಯಿತು. ಅತ್ತೆ ನನ್ನ ಬಳಿ ಬಂದು, ಅವನಿಗೆ ಕರೆ ಮಾಡಲಿಲ್ವಾ? ಈ ವಾರ ಮನೆಗೆ ಬರಲ್ವಾ ಅಂತ ಕೇಳಿದರು. ನನಗೊತ್ತಿಲ್ಲ ಅತ್ತೆಯವರೇ, ನಿಮಗೂ ಕರೆ ಮಾಡಲ್ವಾ ನಿಮ್ಮ ಮಗ ಅಂದೆ. ಅತ್ತೆ ತಕ್ಷಣ ಮಗನಿಗೆ ಕರೆ ಮಾಡಿದರು. ಆದರೆ ಮಗ ಸರಿಯಾಗಿ ಉತ್ತರಿಸಲಿಲ್ಲ. ಅದರಿಂದ ಬೇಸರಗೊಂಡ ಅತ್ತೆ ನನ್ನ ಬಳಿ ಬಂದು, ನೋಡು, ನನಗೀಗ ನಿಜ ಹೇಳು. ನಿಮ್ಮಿಬ್ಬರ ಮಧ್ಯೆ ಏನಾಗ್ತಿದೆ? ಮಕ್ಕಳಿಲ್ಲದಿದ್ದರೂ ಇಷ್ಟು ದಿನ ಸೌಹಾರ್ದತೆಯಿಂದ ಇದ್ದವರು ಈಗ್ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಗದರಿದರು. ಆ ಕ್ಷಣದಲ್ಲಿ ನನಗೆ ತಡೆಯಲಾಗದೆ ಅತ್ತು ಬಿಟ್ಟೆ. ನಂತರ ಅತ್ತೆಗೆ ವಿಷಯ ತಿಳಿಸಿದೆ. ನಾನು ಸುಳಿವು ಕೊಟ್ಟಿದ್ದರೆ ನೀವು ಎಲ್ಲವನ್ನೂ ಸರಿ ಮಾಡ್ತಿದ್ರಾ ಅತ್ತೆಯವರೇ ಅಂದೆ. ಎಲ್ಲವನ್ನೂ ಸರಿ ಮಾಡಲು ನಾನು ಬ್ರಹ್ಮನಲ್ಲ, ಆದ್ರೆ ಯಾವುದಾದರೂ ದಾರಿ ಹುಡುಕ್ತಿದ್ದೆ. ವಯಸ್ಸು 40 ದಾಟಿದರೆ ಆಮೇಲೆ ಮಗುವಿನ ಮುಖ ನೋಡಲು ಸಾಧ್ಯವೇ? ಇಷ್ಟು ಅಹಂಕಾರ ಇರೋ ಇಬ್ಬರನ್ನು ನನ್ನ ಮನೆಗೆ ತಂದಿಟ್ಟನಲ್ಲ ಆ ದೇವರು ಅಂತ ಗೊಣಗಿದರು. ಅದಕ್ಕೆ ನಾನೇನು ಮಾಡಲಿ ಅತ್ತೆಯವರೇ, ಅವರೇ ನಿಧಾನವಾಗಿ ಎಲ್ಲವನ್ನೂ ನಿಲ್ಲಿಸಿದ್ದು, ನಾನು ಹೋಗಿ ಅವರ ಕಾಲಿಗೆ ಬೀಳಬೇಕಿತ್ತ ಅಂದೆ. ಬೀಳಬೇಕಾಗಿದ್ದು ಕಾಲಿಗಲ್ಲ. ಎಲ್ಲಿ ಬೀಳಬೇಕು ಅಂತ ನಿನಗೆ ಗೊತ್ತಿಲ್ವಾ ಅಂದರು ಅತ್ತೆ. ಗಂಡನಿಗೆ ಆಸಕ್ತಿ ಕಡಿಮೆಯಾದರೆ ಹೆಂಡತಿಯಾದವಳು ಹತ್ತಿರ ಹೋಗಿ ಅವನನ್ನು ಹುರಿದುಂಬಿಸಬೇಡವೇ? ತಣ್ಣಗಾದವನನ್ನು ಬಿಸಿ ಮಾಡುವುದು ಹೆಂಡತಿಯ ಜಾಣತನ. ನೀನೇನು ಶಾಲೆ ಮೇಷ್ಟ್ರು ಅಂತ ಬೀಗುತ್ತಿದ್ದೀಯಾ? ನಿನಗೆ ಪಾಠ ಮಾಡೋದು ಮಾತ್ರ ಗೊತ್ತು, ಸಂಸಾರ ನಡೆಸೋದು ಗೊತ್ತಿಲ್ಲ ಅಂದರು. ನನಗೆ ಈ ವಿಷಯಗಳನ್ನ ಯಾರೂ ಕಳಿಸಿಕೊಟ್ಟಿಲ್ಲ ಅತ್ತೆಯವರೇ ಅಂದೆ. ಇದನ್ನೆಲ್ಲ ಯಾರಾದರೂ ಹೇಳಿಕೊಡಬೇಕಾ? ಮರ ಹತ್ತೋ ಅಭ್ಯಾಸ ಇದ್ದವನು ಯಾವತ್ತೂ ಮರ ಹತ್ತೋದನ್ನ ಮರೆಯಲ್ಲ ಗೊತ್ತಾ ಅಂದರು. ನಾನು ಮರ ಹತ್ತಿಲ್ಲ, ನಾನು ಅಳಿಲೂ ಅಲ್ಲ ಅಂದೆ. ಅಳಿಲಲ್ಲ ಅಂದ್ರೆ ನೀನು ಆಕಾಶ ನೋಡ್ಕೊಂಡು ಕೂರಬೇಕಾಗುತ್ತೆ ಅಷ್ಟೇ ಅಂದರು. ನಾನೇನು ಮಾಡಲಿ ಅತ್ತೆಯವರೇ ಅಂದೆ. ಹೆಣ್ಣಾದವಳಿಗೆ ಚಾಣಾಕ್ಷತನ ಬೇಕು. ನಾನೊಂದಿಷ್ಟು ಕೇಳ್ತೀನಿ, ನಿಜ ಹೇಳು. ಮದುವೆಯಾದ ಹೊಸದರಲ್ಲಿ ಅವನು ಹೇಗಿದ್ದ ಅಂದರು. ತುಂಬಾ ಪ್ರೀತಿಯಿಂದ ಉತ್ಸಾಹದಿಂದ ಇದ್ದರು ಅತ್ತೆಯವರೇ ಅಂದೆ. ಅದು ಸರಿ, ಎರಡನೆಯದು ನಿನ್ನ ನಿರೀಕ್ಷೆಗೆ ತಕ್ಕಂತೆ ಅವನು ಸರಿ ತೂಗುತ್ತಿದ್ದನ ಅಂತ ಸನ್ನೆ ಮಾಡಿ ಕೇಳಿದರು. ಅತ್ತೆಯ ಸನ್ನೆ ನೋಡಿ ನನಗೆ ವಿಷಯ ಅರ್ಥವಾಗಿ ಆ ವಿಷಯದಲ್ಲಿ ಅವರೇನೂ ಕಡಿಮೆ ಇರಲಿಲ್ಲ, ಎಲ್ಲವೂ ಸರಿಯಾಗಿಯೇ ಇತ್ತು ಅತ್ತೆಯವರೇ ಅಂದೆ. ಆಯ್ತು, ಉತ್ಸಾಹ ಇತ್ತು, ಪ್ರೀತಿ ಇತ್ತು, ಸಾಮರ್ಥ್ಯವೂ ಇತ್ತು. ಇನ್ನು 3ನೇ ವಿಷಯ ಮಗಳೇ. ಸಮಯ ಸರಿಯಾಗಿ ಕೊಡ್ತಿದ್ದನ ಅಂತ ಕೇಳಿದರು. ಸಮಯ ಅಂದ್ರೆ ಅತ್ತೆಯವರೇ 1-2 ಗಂಟೆ ನನ್ನ ಬಳಿ ಕುಳಿತು ಮಾತನಾಡುತ್ತಿದ್ದರು ಅಂದೆ. ಅದಲ್ಲವೇ ಮಗಳೇ ನಿಜವಾದ ಸಮಯದ ಬಗ್ಗೆ ಕೇಳ್ತಿರೋದು ಅಂದಾಗ, ಓಹ್ ಅದಾ, 20 ನಿಮಿಷದಿಂದ ಅರ್ಧ ಗಂಟೆಯವರೆಗೆ ಇರ್ತಿತ್ತು ಅಂದೆ. ಹಾಗಾದರೆ ಅವನಲ್ಲಿ ಯಾವುದೇ ಲೋಪವಿರಲಿಲ್ಲ. ಪ್ರತಿಯೊಂದರಲ್ಲೂ ಪರಿಪೂರ್ಣನಾಗಿದ್ದ, ಅವನಿಗೆ ಯಾವ ತೊಂದರೆಯೂ ಇರಲಿಲ್ಲ. ನಿನಗೆ ಬೇಕಾದ ಪ್ರೀತಿ ಆಸಕ್ತಿ ಎಲ್ಲವೂ ಕೊಟ್ಟಿದ್ದ. ಹಾಗಾದರೆ ಇದು ಮಧ್ಯದಲ್ಲೇ ಹೇಗೆ ನಿಂತು ಹೋಯಿತು ಅಂತ ಕೇಳಿದರು. ಮಕ್ಕಳಾಗಲಿಲ್ಲ ಅನ್ನೋ ಚಿಂತೆಯಲ್ಲಿ ಎಲ್ಲರೂ ಸೇರಿ ಅವರನ್ನು ಆಸ್ಪತ್ರೆ ಚಿಕಿತ್ಸೆ ಅಂತ ಮಾನಸಿಕವಾಗಿ ತುಂಬಾ ಬಳಲಿಸಿಬಿಟ್ಟರು. ಅದರಿಂದ ಅವರು ನಿಧಾನವಾಗಿ ಹಿಂದೆ ಸರಿದರು. ಆಮೇಲೆ ನಾವಿಬ್ಬರೂ ಅದರ ಬಗ್ಗೆ ಮಾತನಾಡಲೇ ಇಲ್ಲ. ಮಾತನಾಡದೇ ಇರುವುದರಿಂದಲೇ ಅದು ಸಂಪೂರ್ಣವಾಗಿ ನಿಂತು ಹೋಯ್ತು ಅಂದೆ. ಅದಕ್ಕೆ ಅತ್ತೆ, ಮದುವೆಯಾಗುವಾಗ ಯಾರಿಗಾದರೂ ಗೊತ್ತಿರುತ್ತಾ ಮಕ್ಕಳು ಆಗ್ತಾರೋ ಇಲ್ಲವೋ ಅಂತ? ಆದ್ರೆ ಸರಿ, ಆಗದಿದ್ರೆ ಏನು ಮಾಡೋಕೆ ಸಾಧ್ಯ? ಅದಕ್ಕಾಗಿ ಮಾತ್ರವೇ ಮದುವೆಯಾಗೋದಾ? ಮದುವೆಯ ಅಸಲಿ ಉದ್ದೇಶ ಇಬ್ಬರೂ ಕೊನೆವರೆಗೂ ಪ್ರೀತಿಯಿಂದ ಜೊತೆಯಾಗಿ ಬಾಳುವುದು. ಈಗ ನಿಮ್ ಜೀವನ ಹಾಗಿದೆನಾ? ಮತ್ತೆ ನನ್ನ ಯೌವನದ ದಿನಗಳಲ್ಲಿ ಈ ಬುದ್ಧಿ ಎಲ್ಲಿ ಹೋಗಿತ್ತು ಅತ್ತೆಯವರೇ? ಆಗ ತಾನೇ ನೀವು ಮಗು ಬೇಕು ಅಂತ ಆಸ್ಪತ್ರೆಗೆ ಹೋಗಿ ಪೂಜೆ ಮಾಡಿ ಅಂತ ಹಿಂದೆ ಬಿದ್ದಿದ್ದು. ಇತ್ತೀಚಿನವರೆಗೂ ಅದನ್ನೇ ಹೇಳ್ತಿದ್ರಲ್ಲ, ಈಗ್ಯಾಕೆ ಹೀಗೆ ಬದಲಾದ್ರಿ ಅಂದೆ. ಅಯ್ಯೋ ಹುಚ್ಚಿ, ಒಬ್ಬ ಅತ್ತೆಯಾಗಿ ನಾನು ಅದನ್ನೇ ತಾನೇ ಹೇಳೋಕೆ ಸಾಧ್ಯ? ನಿಮ್ಮ ಒಳ್ಳೆಯದಕ್ಕಾಗಿಯೇ ತಾನೇ ಹೇಳಿದ್ದು. ಅದನ್ನು ಬಿಟ್ಟು ಪ್ರತಿದಿನ ಬಂದು ನಿನ್ನ ಗಂಡನ ಜೊತೆ ಸರಸವಾಡು ಅಂತ ಹೇಳೋಕೆ ಆಗುತ್ತಾ ಅಂದರು. ಅತ್ತೆ ಹೇಳಿದ್ದು ಸರಿ ಎನಿಸಿತು. ಅವರ ಸ್ಥಾನದಲ್ಲಿ ಅವರು ಸರಿಯಾಗಿಯೇ ಯೋಚಿಸಿದ್ದರು. ಸರಿ ಅತ್ತೆಯವರೇ, ಆದ್ರೆ ಈಗ ಎಲ್ಲವೂ ನಿಂತು ಹೋಗಿದೆಯಲ್ಲ, ನಾನೇನು ಮಾಡಲಿ ಅಂದೆ. ಅದಕ್ಕೆ ಅತ್ತೆ ನನ್ನನ್ನು ಗದರಿಸುತ್ತಾ, ನೀನೊಬ್ಬ ಹೆಣ್ಣಾ? ಹೀಗೆ ಹೇಳೋಕೆ ನಾಚಿಕೆಯಾಗಲ್ವಾ? ಗಂಡ ನಿಲ್ಲಿಸಿದ ತಕ್ಷಣ ನೀನು ಸುಮ್ಮನಾಗೋದಾ?
ಪ್ರಯತ್ನ ಪಟ್ಟರೆ ಎಂತಹುದೇ ಬಾಗಿಲು ತೆಗೆಯುತ್ತೆ. ಪುರುಷನ ಸ್ವಭಾವ ಎಂದಿಗೂ ಸಂಪೂರ್ಣವಾಗಿ ತಣ್ಣಗಾಗುವುದಿಲ್ಲ. ಒತ್ತಡದಿಂದಾಗಿ ಅವನು ಹಿಂದೆ ಸರಿದಿರಬಹುದು ಅಷ್ಟೇ. ಈಗ ನನಗೊಂದು ಅನುಮಾನ ಬರ್ತಿದೆ ಅಂದರು. ಏನು ಅತ್ತೆಯವರೇ ಅಂದೆ. ನಿಮ್ಮಿಬ್ಬರ ಜಗಳಕ್ಕೆ ಕಾರಣ? ಅವರು ವಾಟ್ಸಾಪ್ನಲ್ಲಿ ಬೇಸರದ ಸಾಲುಗಳನ್ನು ಹಾಕಿದ್ದಕ್ಕೆ ನಾನು ಬೈದೆ, ಅದಕ್ಕೆ ಸಿಟ್ಟಾದರು ಅಂದೆ. ಅದನ್ನೇ ಹೇಳ್ತಿರೋದು. ಇದನ್ನು ಕೇಳಿದರೆ ನನಗನ್ನಿಸುತ್ತಿದೆ ಅವನಿಗೆ ಹೊರಗಡೆ ಬೇರೆ ಯಾರದ್ದೋ ಸಂಬಂಧವಿರಬೇಕು ಅಂದರು. ಏನು ಅತ್ತೆಯವರೇ, ಸ್ವಂತ ಮಗನ ಬಗ್ಗೆನೇ ಹೀಗೆ ಅಂದುಕೊಳ್ತಿದ್ದೀರಾ? ಅವರಲ್ಲಿ ಆ ರೀತಿಯ ಯಾವ ದುರಭ್ಯಾಸವೂ ಇಲ್ಲ ಅಂದೆ. ಅವನು ನನ್ನ ಮಗನೇ ಇರಬಹುದು, ಆದ್ರೆ ಗಂಡಸಲ್ವಾ? ನೀನು ಸುಮ್ಮನಿದ್ದ ತಕ್ಷಣ ಅವನು ಸುಮ್ಮನೆ ಇರ್ತಾನಾ? ಹೆಣ್ಣೆ ಗಂಡಸು ಎಷ್ಟೇ ತಣ್ಣಗಾಗಿದ್ದರೂ ಹೆಂಡತಿ ಅವನನ್ನು ಸರಿಮಾಡಬೇಕು. ನಿಮ್ಮಿಬ್ಬರ ನಡುವಿನ ಬಾಂಧವ್ಯ ಹರಿದು ಹೋಗಿದೆ. ಆದ್ರೆ ಅವನು ಬೇರೆ ಎಲ್ಲೋ ಸಂತೋಷ ಹುಡುಕಿಕೊಳ್ತಿದ್ದಾನೆ. ಆ ಅಪರಾಧ ಪ್ರಜ್ಞೆಯಿಂದಲೇ ಹೀಗೆ ಬೇಸರದ ಸಾಲುಗಳನ್ನು ಹಾಕ್ತಿದ್ದಾನೆ ಅಂದರು. ನೀವು ಸುಮ್ಮನೆ ಊಹೆ ಮಾಡಿ ಹೇಳ್ತಿದ್ದೀರಾ ಅತ್ತೆಯವರೇ ಅಂದೆ. ಊಹೆಯಲ್ಲ ಮಗಳೇ, ನಾನು ಗಂಡಸಿನ ಜೊತೆ ಬಾಳಿದವಳು, ನನಗೆ ಅವರ ಮನಸ್ಥಿತಿ ಗೊತ್ತು. ಅದಕ್ಕೆ ಹೇಳ್ತಿದ್ದೀನಿ. ಅವನಿಗೆ ಕೆಲಸದ ಜಾಗದಲ್ಲಿ ಹಾಸನದಲ್ಲಿ ಯಾರೋ ಸಿಕ್ಕಿದ್ದಾರೆ. ಅದನ್ನು ಅವನು ಮುಂದುವರಿಸುತ್ತಿದ್ದಾನೆ. ನಿನಗ್ಯಾಕೆ ಭಯ? ನಿನಗೆ ಗಂಡನೂ ಬೇಡ, ಆ ಆಸೆಯೂ ಬೇಡ ಎಂದ ಮೇಲೆ ಅವನು ಎಲ್ಲೋ ಹೋಗಿ ಏನು ಮಾಡಿದರೆ ನಿನಗೇನು? ನಿನಗೇನಾದರೂ ಹೊಟ್ಟೆಯುರಿ ಇದೆಯಾ ಅಂದರು. ನನಗೆ ತುಂಬಾ ಬೇಸರವಾಗ್ತಿದೆ ಅತ್ತೆಯವರೇ ಅಂದೆ. ಬೇಸರ ಪಟ್ಟುಕೊಳ್ಳಲು ನಿನಗೇನು ಹಕ್ಕಿದೆ? ಗಂಡನನ್ನು ನೀನು ಸರಿಯಾಗಿ ನೋಡಿಕೊಂಡಿದ್ದೀಯಾ? ನಿನಗೆ ಅವನೂ ಬೇಡ, ಅವನ ಆಸೆಯೂ ಬೇಡ. ಹಾಗಾದ್ರೆ ಇದೆಂತಹ ಸಂಸಾರ ಅಂದರು. ಹಾಗಾದ್ರೆ ಅವರಿಗೆ ನಿಜವಾಗಿಯೂ ಬೇರೆ ಸಂಬಂಧವಿದೆಯಾ ಅತ್ತೆಯವರೇ ಅಂದೆ. ಇರಬಹುದು ಅಂತ ನನಗನ್ನಿಸುತ್ತಿದೆ. ನಾನೀಗ ಏನು ಮಾಡಲಿ ಅಂದೆ. ನೀನೇನು ಮಾಡಬೇಡ, ಆಕಾಶ ನೋಡಿಕೊಂಡು ಕುಳಿತುಕೋ ಅಂದರು. ಅತ್ತೆಯವರೇ ಅಂದಾಗ ನಾನು ಹೇಳೋದನ್ನ ಕೇಳು, ಅವನು ಎಲ್ಲೋ ದಾರಿ ತಪ್ಪುತ್ತಿದ್ದಾನೆ. ಅದನ್ನು ನೀನೇ ಸರಿಮಾಡಬೇಕು ಅಂದರು. ನಾನು ಎಲ್ಲಿಗೆ ಹೋಗಿ ಸರಿಮಾಡಲಿ ಅತ್ತೆಯವರೇ ಅಂದೆ. ಈಗ ಅವನು ಮನೆಗೆ ಬಂದಾಗ ಪ್ರೀತಿಯಿಂದ ನಡೆದುಕೋ. ಮಕ್ಕಳಾಗಲಿ ಬಿಡಲಿ, ನಮಗೆ ಆ ಚಿಂತೆ ಬೇಡ. ನಾವು ಸಂತೋಷವಾಗಿರೋಣ, ಜೀವನವನ್ನು ಹೊಸದಾಗಿ ಶುರು ಮಾಡೋಣ ಅಂತ ನೀನೇ ಪ್ರೀತಿಯಿಂದ ಹೇಳು ಅಂದರು. ಅಯ್ಯೋ ಅತ್ತೆಯವರೇ, ನಾನದನ್ನು ಹೇಗೆ ಹೇಳಲಿ ಅಂದಾಗ ಅತ್ತೆ ನನಗೆ ಧೈರ್ಯ ತುಂಬಲು ಶುರುಮಾಡಿದರು. ಹೇ ಸುಲೋಚನಾ, ನಿನಗೆ ಬುದ್ಧಿ ಇಲ್ಲವೇ? ನಾಲ್ಕು ಬಾಯೂ ಇದೆ ತಾನೇ, ನೀನೇಕೆ ಸುಮ್ಮನಿರಬೇಕು? ನೀನೇ ನೇರವಾಗಿ ಕಣಕ್ಕಿಳಿಯಬೇಕು. ಇಲ್ಲದಿದ್ದರೆ ನಿನ್ನ ಗಂಡನನ್ನು ಬೇರೆ ಯಾರಾದರೂ ಕಸಿದುಕೊಂಡು ಹೋಗ್ತಾರೆ. ಅವನಿಗೀಗ ಇನ್ನೂ 40-42 ವಯಸ್ಸಷ್ಟೇ ಆಗಿರೋದು. ಈ ವಯಸ್ಸಿನಲ್ಲಿ ಗಂಡಸರು ತುಂಬಾ ಚೈತನ್ಯದಿಂದ ಇರ್ತಾರೆ. ಅವರನ್ನ ಹೆಂಗಸರು ಯಾವತ್ತೂ ಕೈಬಿಡಬಾರದು, ಹತ್ತಿರದಲ್ಲೇ ಇಟ್ಕೋಬೇಕು ಅಂದ್ರು ಅತ್ತೆ. ಹೀಗೆ ಮಾಡಿದ್ರೆ ಮಾತ್ರ ಸಂಸಾರ ಉಳಿಯುತ್ತೆ, ಇಲ್ಲವಾದರೆ ಕೈಜಾರಿ ಹೋಗುತ್ತೆ. ಇದು ನನ್ನ ಜೀವನದ ಅನುಭವದಿಂದ ಹೇಳ್ತಿರೋದು. ನೀನು ಒಂದ್ಕೋ, ಅವನ ಬಳಿ ಮಾತನಾಡಿ ಸರಿಪಡಿಸಿಕೋ, ಇಲ್ಲವೇ ನೀನೇ ನೇರವಾಗಿ ಕಾರ್ಯಪ್ರವೃತ್ತಳಾಗು. ಎಷ್ಟೋ ದಿನ ಹೀಗೆ ಕಳ್ಳಾಟ ಆಡ್ಕೊಂಡು ಇರೋಕೆ ಆಗುತ್ತಾ? ಇನ್ನು ಮುಂದೆ ಜಗಳ ಮಾಡದೆ ಉಳಿದ ಜೀವನವನ್ನಾದರೂ ಸಂತೋಷವಾಗಿ ಕಳೆ. ಅತ್ತೆ ಹೇಳಿದ ಮಾತುಗಳನ್ನು ಕೇಳಿ ನನಗೆ ಒಂಚೂರು ಭಯವೂ ಆಯಿತು, ಜೊತೆಗೆ ಯೋಚನೆ ಹುಟ್ಟಿತು. ಹಾಗೆಯೇ ಗಂಡ ವಾಪಸ್ ಬಂದಾಗ ನಾನು ಅತ್ತುಬಿಟ್ಟೆ. ನಾನು ಹಾಗೆಲ್ಲ ಮಾತನಾಡಬಾರದಿತ್ತು, ನನ್ನನ್ನ ಕ್ಷಮಿಸಿಬಿಡಿ ಅಂತ ಕಣ್ಣೀರು ಹಾಕಿ ನಾಟಕವಾಡಿದೆ. ಎಷ್ಟು ದಿನ ಅಂತ ಹೀಗೆ ದೂರವಿರೋದು ಅಂತ ಅವರಿಗೂ ಬೇಸರವಾಗಿತ್ತು. ಪರ್ವಾಗಿಲ್ಲ ಬಿಡು, ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಸಾಮಾನ್ಯ ತಾನೇ ಅಂದರು ಗಂಡ. ಆದ್ರೆ ದಿನಗಳು ಹೀಗೆ ವ್ಯರ್ಥವಾಗ್ತಿದೆಯಲ್ಲ, ನಾವಿಬ್ಬರೂ ಒಟ್ಟಿಗೆ ಸಂತೋಷವಾಗಿರಬೇಕಾದ ವಯಸ್ಸಿದು ಅಂದೆ. ಆಗ ಅತ್ತೆ ನನಗೆ ಹೇಳಿದ ವಿಷಯಗಳನ್ನೆಲ್ಲ ಅವರ ಬಳಿ ಹೇಳಿದೆ. ಅಮ್ಮ ಹಾಗೆ ಹೇಳಿದ್ರಾ? ಇನ್ನು ಮುಂದೆ ಮಕ್ಕಳ ಚಿಂತೆ ಬಿಟ್ಟು ನಾವಿಬ್ಬರೂ ಸಂತೋಷವಾಗಿರೋಣ ಅಂತ ಅಮ್ಮ ಹೇಳಿದ್ರಾ ಅಂತ ಗಂಡ ಅಚ್ಚರಿಯಿಂದ ಕೇಳಿದರು. ಹೌದು, ಅತ್ತೆಯವರು ನಮಗೆ ಮಕ್ಕಳಿಲ್ಲದ ಚಿಂತೆಯನ್ನು ಬಿಟ್ಟು ಬಾಳನ್ನು ನಡೆಸಿ ಅಂತ ಹೇಳಿದ್ರು ಎಂದೆ. ಅದರಿಂದ ನನ್ನ ಮನಸ್ಸಿನ ಭಾರವೆಲ್ಲ ಇಳಿದು ಹೋಯಿತು. ನಿಜ ಹೇಳಬೇಕೆಂದರೆ ಇತರ ಒತ್ತಡಗಳಿಂದಲೇ ನಮ್ಮ ಜೀವನದಲ್ಲಿ ಅನೇಕ ಅಶಾಂತಿಗಳು ಉಂಟಾಗುತ್ತವೆ. ನನ್ನ ಗಂಡನಿಗೂ ಅದೇ ಒತ್ತಡವಿತ್ತು. ನಾನು ಬೇರೆ ಯಾವುದೇ ವಿಷಯಗಳ ಬಗ್ಗೆ ಮಾತನಾಡದೆ ನೇರವಾಗಿ ನಮ್ಮ ಬಾಂಧವ್ಯದ ಕಡೆಗೆ ಗಮನಹರಿಸಿದೆ. ಗಂಡನಿಗೆ ಎಲ್ಲವೂ ಅರ್ಥವಾಯಿತು. ಮೊದಲಿನಂತೆ ನಾವಿಬ್ಬರೂ ಹತ್ತಿರವಾದೆವು. ಕೆಲವು ವರ್ಷಗಳ ಅಂತರವಿದ್ದರೂ ಅತ್ತೆಯವರ ಮಾತಿನಂತೆ ನಾನು ನನ್ನ ಕರ್ತವ್ಯಕ್ಕೆ ಮುಂದಾದೆ.
ಸ್ವಲ್ಪ ಹೊತ್ತು ನಾಚಿಕೆ ಎನಿಸಿದರೂ ಆಮೇಲೆ ಎಲ್ಲವೂ ಸರಿಹೋಯಿತು. ನಮ್ಮಿಬ್ಬರ ಮಧ್ಯೆ ಇದ್ದ ಹಳೆ ಪ್ರೀತಿ, ಆಪ್ತತೆ ಮರುಕಳಿಸಿತು. ಹಿಂದೆ ಸಿನಿಮಾದಲ್ಲಿ ಹೇಳಿದಂತೆ ಎಲ್ಲಾ ಕೆಲಸಕ್ಕೂ ಅದರದ್ದೇ ಆದ ಸಮಯವಿರುತ್ತದೆ ದಾಸ ಎಂಬಂತೆ ನಮ್ಮ ಜೀವನವು ಹಳೆ ದಾರಿಗೆ ಬಂತು. ಇನ್ನು ಮುಂದೆ ಯಾವುದೇ ದೂರವಿರಬಾರದು ಎಂದುಕೊಂಡೆ. ಗಂಡನಿಗೆ ನನ್ನ ಮೇಲೆ ಮತ್ತಷ್ಟು ಪ್ರೀತಿ ಹೆಚ್ಚಾಯಿತು. ನಾನೇ ಮುಂದೆ ನಿಂತು ಎಲ್ಲವನ್ನೂ ಮುನ್ನಡೆಸಿದೆ. ಅತ್ತೆಯ ಮಾತು ಎಷ್ಟು ಸತ್ಯ ಎಂದು ಆ ಕ್ಷಣದಲ್ಲಿ ನನಗೆ ಅತಿಶಯವೆನಿಸಿತು. ನಮ್ಮ ನಡುವಿನ ಎಲ್ಲಾ ಕಹಿಮನಸ್ಸುಗಳು ದೂರಾದವು. ಆದರೂ ನಾನು ಗಂಡನ ಬಳಿ ನಿಮಗೆ ಬೇರೆ ಯಾರ ಜೊತೆಯಾದರೂ ಒಡನಾಟವಿತ್ತ ಎಂದು ಕೇಳಿ ಹಳೆ ನೆನಪುಗಳನ್ನು ಕೆಣಕಲು ಹೋಗಲಿಲ್ಲ. ಯಾಕೆಂದರೆ ಈಗ ಸಿಕ್ಕಿರುವ ಈ ನೆಮ್ಮದಿಯನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿರಲಿಲ್ಲ. ಇನ್ನು ಮುಂದೆ ಗಂಡನಿಗಾಗಿ ನಾನು ಹೆಚ್ಚು ಸಮಯ ಮೀಸಲಿಡಲು ಶುರುಮಾಡಿದೆ. ಅತ್ತೆ ಹೇಳಿದಂತೆ ಗಂಡಸರ ಮನಸ್ಸು ಹೇಗಿರುತ್ತದೆ ಎಂಬುದು ನನಗೆ ಆಮೇಲೆ ಚೆನ್ನಾಗಿ ಅರ್ಥವಾಯಿತು. ನನ್ನ ಜೀವನ 2ನೇ ಬಾರಿಗೆ ಹೂತು ಕಳಿತು ಅಂದುಕೊಂಡಿದ್ದೆ. ಆದರೆ ಅದು ಮತ್ತೆ ಚಿಗುರಿತು. ಹೀಗಿರುವಾಗ ಒಂದು ದಿನ ಅತ್ತೆ ಬಂದು ಎಲ್ಲವೂ ಸರಿಹೋಯ್ತಾ ಅಂತ ಕೇಳಿದರು. ಎಲ್ಲವೂ ಸರಿಹೋಯಿತು ಅತ್ತೆಯವರೇ ಎಂದೆ. ಅದನ್ನು ಕೇಳಿ ಅತ್ತೆ ನಿಟ್ಟುಸಿರು ಬಿಟ್ಟರು. ನಿನಗೊಂದು ವಿಷಯ ಹೇಳಬೇಕು, ಕೇಳಿ ಶಾಕ್ ಆಗಬೇಡ ಅಂದ್ರು ಅತ್ತೆ. ಏನಮ್ಮ ಎಂದೆ. ನಿನ್ನ ಗಂಡನಿಗೆ ಆ ಕಚೇರಿಯಲ್ಲಿ ಕೆಲಸ ಮಾಡುವ ಬೇರೆ ಹೆಣ್ಣೊಬ್ಬಳ ಜೊತೆ ನಂಟು ಇತ್ತು, ಅದು ನನಗೆ ಗೊತ್ತಾಗಿತ್ತು. ಆದರೆ ಆ ಸಮಯದಲ್ಲಿ ನಿನಗೆ ಹೇಳಿ ಪ್ರಯೋಜನವಿಲ್ಲ ಎಂದು ಸುಮ್ಮನಿದ್ದೆ ಅಂದರು. ಸರಿ ಅತ್ತೆ, ಈಗ ಆ ವಿಷಯ ಮುಗಿದಿದೆಯಲ್ಲ ಬಿಡಿಯೇ ಎಂದೆ. ಆ ಹೆಣ್ಣಿನ ಗಂಡ ಬಂದು ಗಲಾಟೆ ಮಾಡಿದ್ದರಿಂದ ಅವಳು ಬೇರೆ ಊರಿಗೆ ವರ್ಗಾವಣೆ ಮಾಡಿಕೊಂಡು ಹೋಗಿದ್ದಾಳೆ ಎಂದರು ಅತ್ತೆ. ನೀನು 3 ವರ್ಷದಿಂದ ಗಂಡ ದೂರವಿದ್ದ ಅಂತ ಅಂದುಕೊಂಡಿದ್ದೆ. ಆದರೆ ಅವನು ಸಂಪೂರ್ಣವಾಗಿ ಸುಮ್ಮನೆ ಇರಲಿಲ್ಲ. ಈಗ ನೀನು ಅವನನ್ನು ಸಂಪೂರ್ಣವಾಗಿ ಮರಳಿ ಪಡೆದಿದ್ದೀಯಾ, ಹಾಗಾಗಿ ಈ ವಿಷಯಕ್ಕೆ ನೀನು ಬೇಸರ ಮಾಡಿಕೊಳ್ಳಬೇಡ ಎಂದರು ಅತ್ತೆ. ಸರಿ ಅತ್ತೆಯವರೇ ಎಂದೆ. ಆದರೆ ಅಸಲಿ ವಿಷಯ ಬೇರೆಯೇ ಇದೆ, ಕೇಳುವ ಅಂದ್ರು ಅತ್ತೆ. ಏನಮ್ಮ ಅದು ಎಂದೆ. ನನ್ನ ತಂಗಿಯ ಮಗನಿದ್ದಾನಲ್ಲ, ಅವನಿಗೆ ಮಡದಿಯೊಂದಿಗೆ ಜಗಳವಾಗಿ ವಿಚ್ಛೇದನವಾಗಿದೆ. ಅವನಿಗೆ 2 ಮಕ್ಕಳಿದ್ದಾರೆ. ಈಗ ಅವನಿಗೆ ನಮ್ಮೂರಿನಲ್ಲೇ ಕೆಲಸ ಸಿಕ್ಕಿದೆ. ಬಂದು 3 ದಿನವಾಯಿತು. ಅವನು ಇಲ್ಲಿಯ ಹತ್ತಿರದ ವಸತಿಗೃಹದಲ್ಲಿ ಕ್ವಾರ್ಟರ್ಸ್ ಇದ್ದಾನೆ. ಊಟಕ್ಕಿಲ್ಲಿಗೆ ಬರಲಿ ಎಂದು ಹೇಳಿದ್ದೇನೆ ಅಂದರು ಅತ್ತೆ. ಅದು ಒಳ್ಳೆಯದೇ ತಾನೇ ಅತ್ತೆಯವರೇ ಎಂದೆ. 2 ದಿನದ ನಂತರ ಆ ಹುಡುಗ ನಮ್ಮ ಮನೆಗೆ ಬಂದ. ಎಲ್ಲರೂ ಸೇರಿ ಕುಳಿತು ಮಾತನಾಡಿದೆವು. ನನ್ನ ಗಂಡನಿಗಿಂತ ನೋಡಲು ಆಕರ್ಷಕವಾಗಿದ್ದ ಆ ಯುವಕನೊಂದಿಗೆ ಮಾತನಾಡುವುದು ಆಹ್ವಾನಕರವಾಗಿತ್ತು. ಮದುವೆ ಯಾಕೆ ಮುರಿಯಿತು ಎಂದು ಕೇಳಿದಾಗ, ಕಾಲದ ಮಹಿಮೆ, ಕೆಲವೊಮ್ಮೆ ನಮ್ಮ ತಪ್ಪಿಲ್ಲದೆಯೂ ತಪ್ಪುಗಳು ನಡೆದು ಹೋಗುತ್ತವೆ ಎಂದನು. ಆತನ ಮಾತಿನಲ್ಲಿ ಒಂದು ರೀತಿಯ ಆಕರ್ಷಣೆ ಇತ್ತು. ದಿನವೂ ಆ ಹುಡುಗ ನಮ್ಮ ಮನೆಗೆ ಬರಲು ಶುರುಮಾಡಿದಾಗ ಅತ್ತೆ ನನ್ನ ಬಳಿ ಬಂದು, ನೋಡು ಸುಲೋಚನಾ, ನಿನ್ನ ಗಂಡ ಹಿಂದೊಮ್ಮೆ ತಪ್ಪು ಮಾಡಿದ್ದಾನಲ್ಲವೇ? ಈಗ ಈ ಹುಡುಗ ನಿನ್ನನ್ನು ನೋಡುವ ನೋಟದಲ್ಲೇ ಒಂದು ವಿಶೇಷವಿದೆ. ಜೀವನದಲ್ಲಿ ಆಗಾಗ ಕೆಲವು ಹೊಸ ಪ್ರಯೋಗಗಳನ್ನು ಮಾಡಬೇಕು, ಆಗಲೇ ಬದುಕು ಏನೆಂದು ತಿಳಿಯುವುದು ಅಂದರು. ನನ್ನ ಮಾತನ್ನು ಕೇಳು, ಯಾವುದಕ್ಕೂ ಒಮ್ಮೆ ಪ್ರಯತ್ನಿಸಿ ನೋಡು. ಇದರಿಂದ ಒಂದು ವೇಳೆ ಒಳ್ಳೆಯ ಫಲಿತಾಂಶ ಬಂದರೆ ನಿನ್ನ ಸಂಸಾರದಲ್ಲಿ ಇನ್ನೂ ಹೆಚ್ಚು ಸಂತೋಷ ನೆಲೆಸುತ್ತದೆ ಎಂದು ಅತ್ತೆ ನನಗೆ ಬುದ್ಧಿ ಹೇಳಿದರು. ನನಗೆ ಮೊದಲು ಹಿಂಜರಿಕೆಯಾದರೂ ಅತ್ತೆಯ ಮಾತು ನನ್ನಲ್ಲಿ ಹೊಸ ಯೋಚನೆಗೆ ದಾರಿ ಮಾಡಿಕೊಟ್ಟಿತು. ನಾವು ಮದ್ದು, ಮಂತ್ರ, ಪೂಜೆ ಅಂತ ಎಲ್ಲದರಲ್ಲೂ ಪ್ರಯೋಗ ಮಾಡ್ತಿಲ್ವಾ? ಹಾಗಾದರೆ ಇದರಲ್ಲೂ ಒಂದು ಕೈ ನೋಡು ಅಂದ್ರು ಅತ್ತೆ. ಗಂಡನೊಂದಿಗಿನ ಬಾಂಧವ್ಯ ಈಗ ಚೆನ್ನಾಗಿಯೇ ಇದೆ. ಇದರ ಜೊತೆಗೆ ಈ ಹೊಸ ಪ್ರಯೋಗದಿಂದ ಏನಾದರೂ ಪವಾಡ ನಡೆದರೆ ಗಂಡನು ಸಂತೋಷಪಡಬಹುದು ಎಂದು ಅತ್ತೆ ವಿವರಿಸಿದರು. ಅತ್ತೆಯ ಈ ವಿಚಿತ್ರ ಆದರೆ ಗಂಭೀರವಾದ ಸಲನೆಗೆ ನಾನೇನು ಹೇಳಬೇಕೆಂದು ತಿಳಿಯದೆ ಸುಮ್ಮನಾದೆ. ಆದರೆ ಅತ್ತೆಯವರ ಆಲೋಚನೆಗೆ ತಕ್ಕಂತೆ ಎಲ್ಲವೂ ನಡೆಯಿತು. ಆ ಯುವಕನ ಆಗಮನ ನಮ್ಮ ಜೀವನದಲ್ಲಿ ಮತ್ತೊಂದು ರೀತಿಯ ಬದಲಾವಣೆಯನ್ನು ತಂದಿತು. ಮೊದಲಿಗೆ ನನಗೆ ಗೊಂದಲವಿದ್ದರೂ ಅತ್ತೆಯ ಆಶೀರ್ವಾದ ಮತ್ತು ಮಾರ್ಗದರ್ಶನದಂತೆ 3 ತಿಂಗಳ ಕಾಲ ಆ ಪ್ರಯೋಗ ಮುಂದುವರಿಯಿತು. ನನ್ನ ಗಂಡನ ಅನುಪಸ್ಥಿತಿಯಲ್ಲಿ ಆ ಯುವಕನೊಂದಿಗೆ ಕಳೆದ ದಿನಗಳು ನನ್ನ ಜೀವನಕ್ಕೆ ಹೊಸ ಅನುಭವವನ್ನು ನೀಡಿದವು. ಅತ್ತೆಯ ಆ ದೂರದೃಷ್ಟಿ ಫಲಿಸಿತು. ನಮ್ಮ ಮನೆಯಲ್ಲಿ ಎಲ್ಲವೂ ಅಂದುಕೊಂಡಂತೆ ನಡೆಯಿತು. ಈಗ ನಾನು ಸಂಪೂರ್ಣ ವಿಶ್ರಾಂತಿಯಲ್ಲಿದ್ದೇನೆ, ವೈದ್ಯರು ಹಾಗೆ ಹೇಳಿದ್ದಾರೆ. ಆದರೆ ಮನಸ್ಸಿನಲ್ಲಿ ಮಾತ್ರ ಮರೆಯಲಾರದ ನೆನಪುಗಳು ಉಳಿದಿವೆ. ಈ ವಿಷಯ ತಿಳಿದ ಅತ್ತೆ ಆ ಯುವಕನನ್ನೂ ಇನ್ನು ಮುಂದೆ ಮನೆಗೆ ಬರುವುದು ಬೇಡ ಎಂದು ತಡೆದರು. ಆದರೂ ಆ ಯುವಕನಿಗೆ ಎಲ್ಲವೂ ತಿಳಿದಿತ್ತು.
ನನ್ನನ್ನು ಮದುವೆಯಾಗಿ ಬಿಡು ಎಂದು ಆತ ನನ್ನ ಬಳಿ ನೇರವಾಗಿ ಹೇಳದಿದ್ದರೂ ಅವನ ಮನಸ್ಸಿನಲ್ಲಿ ನಲ್ಮೆಯ ಭಾವವಿತ್ತು. ಆದರೆ ಅದೆಲ್ಲವೂ ಕೇವಲ ಕ್ಷಣಿಕ ಆಕರ್ಷಣೆ ಮಾತ್ರ ಎಂದು ನನಗೆ ಚೆನ್ನಾಗಿ ತಿಳಿದಿತ್ತು. ಹೆಂಡತಿಯನ್ನೇ ಬಿಟ್ಟವನು ನನಗೇನು ನಿಜವಾದ ಜೀವನ ಕೊಟ್ಟಾನೋ? ಅದಕ್ಕೆ ಅತ್ತೆ ಹೇಳಿದಂತೆ ಇದೆಲ್ಲವನ್ನೂ ನಮ್ಮ ಕುಟುಂಬದ ಒಳಿತಿಗಾಗಿ ನಡೆದ ಒಂದು ಪರೀಕ್ಷೆ ಎಂದುಕೊಂಡು ಮರೆತು ಬಿಡುವುದೇ ಒಳ್ಳೆಯದು. ಈಗ ನನ್ನ ಗಂಡನೊಂದಿಗೆ ನಾನು ತುಂಬು ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದೇನೆ. ಬೇರೆಯವರ ಹಿಂದೆ ಬಿದ್ದು ನೆಮ್ಮದಿಯನ್ನು ಕಳೆದುಕೊಳ್ಳುವುದು ಮೂರ್ಖತನ. ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿ ಬಾಳುವುದೇ ಜೀವನದ ನಿಜವಾದ ಸೌಭಾಗ್ಯ.